ಸಿನಿ ಲೋಕದಲ್ಲಿ ಬಹು ಚರ್ಚಿತವಾಗಿರುವಂತಹ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಜೋಡಿ ಮದುವೆ ಸಂಭ್ರಮಕ್ಕೆ ಸಜ್ಜಾಗಿದೆ. ಇದೇ ಫೆಬ್ರವರಿ 26ರಂದು ಇಬ್ಬರು ಸಪ್ತಪದಿ ತುಳಿಯಲಿದ್ದು, ಮದುವೆ ಆಮಂತ್ರಣವನ್ನ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನೀವೇ ನಮ್ಮ ಜೋಡಿಯನ್ನ ವಿರೋಶ್ ಅಂತ ಕರೀತೀರಿ, ನಮ್ಮದು ವಿರೋಶ್ ಜೋಡಿ, ಮದುವೆಗೆ ಬನ್ನಿ ಅಂತ ಅಭಿಮಾನಿಗಳು ಹಾಗೂ ಆತ್ಮೀಯರಿಗೆ ರಶ್ಮಿಕಾ ಪ್ರೀತಿಯ ಆಹ್ವಾನವನ್ನ ನೀಡಿದ್ದಾರೆ. ಆಮಂತ್ರಣದಲ್ಲಿ ಭಾವನಾತ್ಮಕ ಸಂದೇಶವನ್ನ ಹಂಚಿಕೊಂಡಿರುವಂತಹ ರಶ್ಮಿಕಾ, ನನ್ನ ಪ್ರೀತಿ ಪಾತ್ರರೇ, ನಾನು ಯಾವುದೇ ಯೋಜನೆ ರೂಪಿಸುವ ಮೊದಲು, ನನಗಾಗಿ ಏನನ್ನಾದ್ರೂ ಆರಿಸುವ ಮೊದಲು ನೀವು ಇರ್ತೀರಿ. ತುಂಬಾ ಪ್ರೀತಿಯಿಂದ ನೀವು ನನಗೆ ಒಂದು ಹೆಸರನ್ನ ಕೊಟ್ಟಿದ್ದೀರಿ, ವಿರೋಶ್. ಹೀಗಾಗಿ ತುಂಬು ಹೃದಯದಿಂದ ಗೌರವಾರ್ಥವಾಗಿ ನಿಮ್ಮನ್ನ ನಮ್ಮ ಮದುವೆಗೆ ಆಹ್ವಾನಿಸ್ತೇವೆ. ನಮ್ಮ ಈ ವಿಶೇಷ ಕ್ಷಣವನ್ನ ವಿರೋಶ್ ಮದುವೆ ಅಂತ ಕರೆಯೋಕೆ ಬಯಸ್ತೇವೆ ಅಂತ ತಿಳಿಸಿದ್ದಾರೆ. ನಮ್ಮನ್ನ ಇಷ್ಟೊಂದು ಪ್ರೀತಿಯಿಂದ ಬೆಂಬಲಿಸ್ತಾ ಇರುವುದಕ್ಕೆ ಧನ್ಯವಾದಗಳು. ನೀವು ನಮ್ಮ ಸಂತೋಷದ ಭಾಗವಾಗಿದ್ದೀರಿ. ಅಪ್ಪುಗೆ ಮತ್ತು ಪ್ರೀತಿಯೊಂದಿಗೆ ಸ್ವಾಗತ ಅಂತ ಆಮಂತ್ರಣದಲ್ಲಿ ಉಲ್ಲೇಖಿಸಿದ್ದಾರೆ. ಗೀತಾ ಗೋವಿಂದಂ ಚಿತ್ರದ ಮೂಲಕ ಅಭಿಮಾನಿಗಳ ಮೆಚ್ಚುಗೆ ಪಡೆದಂತಹ ಈ ಕ್ಯೂಟ್ ಜೋಡಿ ಇದೀಗ ನಿಜ ಜೀವನದಲ್ಲೂ ಕೂಡ ಒಂದಾಗ್ತಾ ಇರುವಂತಹ ಹಿನ್ನೆಲೆ ಅಭಿಮಾನಿಗಳಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಒಟ್ನಲ್ಲಿ ವಿರೋಶ್ ಜೋಡಿ ಮದುವೆ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಸಿನಿ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, ಕೆಎಸ್ ಆನಂದ್ ಕಡೂರು ಕ್ಷೇತ್ರ, ಎಚ್ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.